ಈಗ ಈ ರೆಸಿಪೀಸ್ ಎಲ್ಲ ಟ್ರೆಂಡ್ ಆಗ್ತಿದೆ. ಬಟ್ ನಮ್ಮ ಅಜ್ಜಿ ಮತ್ತು ಅಮ್ಮಂದಿರ ಕಾಲದಲ್ಲಿ ಹೊಟ್ಟೆಗೇನು ಇಲ್ಲ ಅಥವಾ ಊಟ ತರಕಾರಿ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇವರು ಈ ರೀತಿಯಾಗಿ ಸೊಪ್ಪು ಬೇಯಿಸ್ಕೊಂಡು ತಿನ್ನೋರು. ಬಟ್ ಈಗ ಅದೇ ಟ್ರೆಂಡ್ ಆಗಿದೆ. ಸೊ ಅಂಥದ್ದೇ ಒಂದು ಸಿಂಪಲ್ ಆ್ಯಂಡ್ ಹೆಲ್ತ್ ರೆಸಿಪಿ, ಹರವೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಂಥ ಒಂದು ಸಿಂಪಲ್ ರೆಸಿಪಿ ತೊಗೊಂಬಂದಿನಿ. ವೆಲ್ಕಮ್ ಬ್ಯಾಕ್ ಟು ಒನಿ ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಅನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ. ನಾನಿಲ್ಲಿ ಕೆಂಪು ಹರವೆ ತೊಗೊಂಡಿದ್ದೀನಿ. ಹಸಿರು ಹರವೆ ಕೂಡ ತೊಗೋಬೋದು ನೀವು. ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು 2-3 ಸಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಬಾಣಲೆಗೆ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡು ಮುಚ್ಚಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಒಂಚೂರು ಬಾಡ್ತಿದೆ ಅನ್ನೋವಾಗ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಮುಚ್ಚಿಕೊಂಡು ಕಂಪ್ಲೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಒಂದು 50% ಕುಕ್ ಆಗಿದೆ ಅಂತ ಅನ್ನೋವಾಗ ನಾನಿಲ್ಲಿ ಮಸಾಲ ಐಟಮ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನಿಲ್ಲ, ಜಸ್ಟ್ ಒಂದು 4-5 ಐಟಮ್ಸ್ ಅಷ್ಟೇ. ಇದಕ್ಕೆ ಒಂದು ಈರುಳ್ಳಿ, ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಇಂಟೆನ್ಸಿಟಿ ಮತ್ತು ಕ್ವಾಂಟಿಟಿನ ನೋಡಿಕೊಂಡು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಳ್ಳಿ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು. ಇಷ್ಟೇ ಐಟಮ್ಸ್ ಆ್ಯಡ್ ಮಾಡ್ಕೊತಾ ಇರೋದು. ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಮತ್ತೆ ಅದು ಹೆಲ್ತಿ ಅನಿಸಲ್ಲ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊಪ್ಪು ಮತ್ತು ದಂಟು ಎರಡು ಕಂಪ್ಲೀಟಾಗಿ ಬೇಯೋವರೆಗೂ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗಾಗಲೇ ಹೇಳ್ದಾಗೆ ಹಳೆ ಕಾಲಕ್ಕೆ ಊಟ ಇಲ್ಲದೇ ಈ ರೀತಿ ಬೇಯಿಸ್ಕೊಳ್ಳೋರು. ಈಗ ಹೆಲ್ತ್ ರೀಸನ್ಗೋಸ್ಕರ ಇದು ಟ್ರೆಂಡ್ ಆಗ್ತಿದೆ. ಸೊ ಈ ರೆಸಿಪಿನ ಖಂಡಿತವಾಗ್ಲೂ ನೀವು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ, ಇಲ್ಲ ಮಕ್ಕಳಿಗೆ ಹೆಲ್ತಿಯಾಗಿರೋ ಫುಡ್ ಕೊಡಬೇಕು ಅಂದರೆ ಖಂಡಿತವಾಗ್ಲೂ ವಾರಕ್ಕೆ 2 ಅಥವಾ 3 ಸಲ ಮಾಡ್ಕೊಂಡು ನೋಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ, ಹೆಲ್ತಿಯಾಗಿ ಕೂಡ ಇರುತ್ತೆ. ಸೊ ದಂಟು ಮುರಿದೋಗ್ತಿದೆ ಅಂತಂದರೆ ಚೆನ್ನಾಗಿ ಬೆಂದಿದೆ ಸೊಪ್ಪು ಅಂತ ಅರ್ಥ. ಸೊ ಈ ಸ್ಟೇಜಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡು ನೀವು ಇದನ್ನು ಬಿಸಿದೇನೆ ಅನ್ನಕ್ಕೆ ಕಾಂಬಿನೇಷನ್ ಆಗಿ ಇಲ್ಲ ರೊಟ್ಟಿ ಕಾಂಬಿನೇಷನ್ ಆಗಿ ಸೈಡ್ ಡಿಶ್ ಆಗಿ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಈ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ. ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.